ಕೊಂಡಿದ್ದೆ ಅಂತ ಅನ್ಬೋದ್ರಿ ಇಲ್ಲಿಂದ ನೋಡಿ ನಮ್ಮನೇಲಿ ಗಿಡದಲ್ಲಿ ಕಿತ್ತಿದ್ವಲ್ಲ ಹಣ್ಣು, ಹಾಗಾಗಿ ಮುನ್ಸ್ಕೊಂಡಿದ್ದಾನೆ. ಮತ್ತೆ ಸ್ವಲ್ಪ ಮಳೆ ಎಲ್ಲ ಬಂದಿತ್ತಲ್ವ, ಹೋಗೋಣ ಅಂತ ಹೋಗ್ತಾ ಸುಮ್ನೆ ಇರು ಅಂದ್ರೆ ಇರ್ತಾ ನೋಡ್ತಾ ಇರ್ಬೋದು ನಿಮ್ಗೆ ಎಷ್ಟು ಚೆನ್ನಾಗಿದೆ ಅಂತ. ಎಲ್ಲ ತಂದಿದ್ವಲ್ಲ ಅಲ್ಲಿ ಅಂದ್ಬಿಟ್ಟು ನಮ್ಮ ಹುಡುಗ ಆಲಿಸ್ ಅಂತ ಇತ್ತು. ವಯಸ್ಸಸ್ ಏನು ಇಲ್ದಾನೆ ಮಾಡಿ ಟ್ರೈ ಮಾಡಿ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಹಾ ಯೋಗೇಶ್ ವ್ಲಾಗ್ಸ್. ಇದು ನಿನ್ನೆದೇ ಕಂಟಿನ್ಯೂಯಸ್ ಬ್ಲಾಗ್ ಆಗಿರುತ್ತೆ. ನಾನು ಇವತ್ತು ಈ ಬ್ಲಾಗ್ ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹೇಗಿದೆ ಅಂತ ನೋಡಿ ನೀವು ಕೂಡ. ಮನೆಯವ್ರು ನೋಡಿ ಗಿಡ ಎಲ್ಲ ಬೆಳ್ಕೊಂಡಿದ್ದೆ ಅಂತ ಅಂದ್ಬಿಟ್ಟು ಕಟ್ ಮಾಡ್ತಾ ಇದ್ದಾರೆ. ಹೆಂಗೋದ್ರಿ ಇಲ್ಲಿಂದ? ಇಲ್ಲಿ ನೋಡಿ ಸಕ್ಕದಾಗೈತೆ ವ್ಯೂ. ನೋಡಿ ಫ್ರೆಂಡ್ಸ್ ಹೆಂಗ್ ಕಾಣಿಸ್ತು ಇಲ್ಲಿ ನೋಡಿ. ನಮ್ಗೆ ರಾಗಿ ಕೊಡ್ಲಿ ಅವೆಲ್ಲ ಮಾಡಕ್ಕಲ್ಲ ಅಂದ್ರೆ ತಪ್ಪಾಗಿದ್ರೆ. ಇನ್ನ ನಿನ್ನೆ ತೋಟದ ಹತ್ರ ಬಂದ್ವಲ್ವಾ, ಆ ಬ್ಲಾಗ್ ಆಗಿರುತ್ತೆ ಇದು. ಇನ್ನ ಹೊಲ್ದ ಹತ್ರ ಎಲ್ಲ ಬಂದು ಸ್ವಲ್ಪ ಎಕ್ಸ್ಟ್ರಾ ಗಿಡಗಳಿದೆ ಅಂತೆಲ್ಲ ನಮ್ಮ ಮನೆಯವರೆಲ್ಲ ಕಟ್ ಮಾಡ್ತಾ ಇದ್ರು. ಇನ್ನ ನನ್ ಮಗನು ಕೂಡ ನಾನು ಕಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಗಿಡಗಳನ್ನೆಲ್ಲ ಕಟ್ ಮಾಡ್ತಾ ಇದ್ದ. ಫ್ರೆಂಡ್ಸ್, ನಾನ್ ಬಂದು ಆಟೋದಲ್ಲಿ ಕುತ್ಕೊಂಡೆ, ಸಿಕ್ಕಾಪಟ್ಟೆ ಬಿಸಿಲಿದೆ ನೋಡಿ, ತೋರಿಸ್ತೀನಿ ರೀ. ನೋಡಿ ಎಷ್ಟು ಬಿಸಿಲಿದೆ, ಸಖತ್ ಬಿಸಿಲಿದೆ ಮಾತ್ರ. ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು ಬಂದು ಆಟೋದಲ್ಲಿ ಕೂತಿದ್ದೀನಿ. ಇನ್ನು ಹಾಗೆ ನಮ್ಮ ಮನೇಲಿ ಗಿಡದಲ್ಲಿ ಕಿತ್ತಿದ್ವಲ್ಲ ಹಣ್ಣು, ಸ್ವಲ್ಪನೇ ತಿಂತಾ ಇದ್ದೀನಿ. ಸಖತ್ ಬಿಸಿಲಿದೆ ಮಾತ್ರ. ಇನ್ನು ಇದಾದ್ಮೇಲೆ ನಮ್ಮ ಹಲಸಿನ ಮರದ ಹತ್ರ ಹೋಗ್ಬೇಕು. ಅಲ್ಲಿ ಇನ್ನೂ ಚೆನ್ನಾಗಿರುತ್ತೆ, ಅಲ್ಲಿ ವಿಡಿಯೋಸ್ ಮಾಡ್ತೀನಿ ಆಯ್ತಾ. ಇಲ್ಲೂ ಸ್ವಲ್ಪ ಮಾಡ್ಕೊಂಡಿದ್ದೀನಿ, ಅಲ್ಲಿ ಮಾಡ್ತೀನಿ ನೋಡೋಣ. ಇವಾಗ ನಾವು ಇನ್ನೊಂದು ಜಾಗಕ್ಕೆ ಬಂದಿದ್ದೀವಿ. ಅಲ್ಲೇನೆ ನಮ್ಮ ಹತ್ರನೇ ಸ್ವಲ್ಪ ಇಲ್ಲ. ನೋಡಿ ನನ್ನ ಮಗ ಫಸ್ಟೇ ಬಂದಿದ್ದ, ನಾವು ಆಟೋದಲ್ಲಿ ಬಂದ್ವಿ. ನನ್ನ ಮಗ ಮುನ್ಸ್ಕೊಂಡಿದ್ದಾನೆ ಅಂದ್ರೆ ನಾವು ಆಟೋದಲ್ಲಿ ಬಂದೆ. ಅವ್ನು ಬಂದ್ಬಿಟ್ಟ, ಬಾ ಇರು ಅಂತಂದ್ರೆ ನಾವು ಸ್ವಲ್ಪ ವಿಡಿಯೋ ಶೂಟ್ ಮಾಡ್ತಾ ಇದ್ವಿ. ಅವ್ನು ಬಂದ್ಬಿಟ್ಟ, ಹಾಗಾಗಿ ಮುನ್ಸ್ಕೊಂಡಿದ್ದಾನೆ. ಈಗ ನಾನು ನಮ್ಮ ತರುಣ ಎಲ್ಲ ಹೋಗ್ತಾ ಇದ್ದೀವಿ. ಆಟೋ ನಿಲ್ಲಿಸ್ಬಿಟ್ಟು ಇನ್ನೊಂದು ಕಡೆ ಸ್ವಲ್ಪ ಜಮೀನಿದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹಾಗಾಗಿ ನೋಡಿ ಆಲ್ರೆಡಿ ನಮ್ಮ ಅತ್ತೆ ಮತ್ತೆ ನಮ್ಮ ಯಜಮಾನ್ರು ನೋಡಿ ಎಲ್ಲೋಗಿ ಗಿಡ ಕಟ್ ಮಾಡ್ತಾ ಇದ್ದಾರೆ. ಅಂದರೆ ಸ್ವಲ್ಪ ಮಳೆ ಎಲ್ಲ ಬಂದಿತ್ತಲ್ವ, ಈಗ ಜಾಸ್ತಿ ಗಿಡಗಳೆಲ್ಲ ಬೆಳ್ಕೊಂಡ್ಬಿಟ್ಟಿತ್ತು. ಹಾಗಾಗಿ ಅವರು ಸರಿ ಇದನ್ನೆಲ್ಲ ಕಟ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ರು. ಇಲ್ಲೇ ನಮ್ದು ಹಲಸಿನ ಮರ ಇರೋದು, ಆ ಕಡೆ ಹೋಗ್ಬೇಕು. ವಾವ್, ಕೂಲ್ ವೆದರ್, ಇಲ್ಲೇ ಕುತ್ಕೊಳ್ಳೋಣ ಅನ್ನೋ ಥರ ಇದೆ. ಮರ ನೋಡಿ. ನುಗ್ಗೆಕಾಯಿ ಇಲ್ವೇನಪ್ಪ ಇದರಲ್ಲಿ? ಇಲ್ಲ. ಬೈಕ್ ಬರ್ತವೆ, ಆಟ ಗಿಡಗಳೆಲ್ಲ ಇದಾಯ್ತದೆ. ಅಲ್ಲೇ ಮುಂದೆ ತಾಂಬರ್ ಜಾಗ ಬದ್ನಿ ಮೇಲೆ ಹೋದಿವೆ, ತಾಂಬರಿದೆ ಜಾಗ ಐತದ. ಹಂಗೆ ಸೋಮ ನೋಡಲ್ಲಿ ಒಂದು ಗಿಡ ಇರ್ತಲ್ಲ, ಏಕವ ಎಮ್ಮೆ ಉಳ್ಕು ಕೇಳಿವೆ ಬಂದು. ಮಹಾರಾಜ ಬರ್ತಾವ್ರೆ ನೋಡಿ. ನೀಲ್ದೇ ಒಂಥರ ಸಿಟ್ಟು ಬಂದು ಮುನ್ಸ್ಕೊಂಡ್ ಕೂತಿರೋದಲ್ಲಿ. ಆಟೋದಲ್ಲಿ ಬಂದಿಲ್ಲ ಅಂತೇನಪ್ಪ. ಗಿಡವಲ್ಲಿ ಗಿಡ ತಡ್ಕೊಂಡೇನು ಬವ್ವಲ್ಲಿ ಯಾಲ್ ಬೇಬಿ, ಓ ಬೇಬಿ ಬಾಯ್ಲಿ ಒಂದು ರೀಲ್ಸ್ ಮಾಡ್ಬಾ. ಕತ್ತು ಬಿಸಿಲು, ಒಂದು ತೆಂಗಿನ ಮರದ ಕೆಳಗೆ ಕುತ್ಕೊಂಡ್ಬಿಟ್ಟಿದ್ದೀನಿ.
ನನ್ನ ಮಗ ಕುತ್ಕೊಳ್ಳೋಕ್ಕೆ ಬಿಡ್ತಾ ಇಲ್ಲ. ಅವನಿಗೆ ಸ್ವಲ್ಪ ಬಾಯಾರಿಕೆ ಜಾಸ್ತಿ ಆಗಿದೆ ಅಂತೆ, ನೀರು ಬೇಕು ಅಂತ ಹೇಳ್ಬಿಟ್ಟು ಈಗ ಅಲ್ಲೊಂದು ಮನೆ ಇದೆ, ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ, ಅವನಿಗೆ ನೀರು ಬೇಕಂತೆ, ತುಂಬ ಬಾಯಾರಿಕೆ ಆಗಿದೆ ಅಂದ್ಬಿಟ್ಟು ನಾವು ಮನೇಲಿ ಬರಬೇಕಾದ್ರೆ ತರೋದು ಮರ್ತ್ಕೊಂಡ್ವಿ. ಈಗ ಹೋಗ್ತಾ ಇದ್ದೀವಿ ನಾನು ಮತ್ತು ನನ್ನ ಮಗ. ಅವರು ಇನ್ನು ಮಾಮೂಲಿಯಾಗಿ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ನೀರು ಕುಡ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡು ಬರ್ತೀವಿ ಅಲ್ಲೇ, ಅಂದರೆ ಒಂದು ಮರದ ಕೆಳಗೆ ಆ ಥರ. ನನ್ನ ಮಗನ ಕೈಯಲ್ಲಿ ಬ್ಯಾಟ್ ಇದೆಯಲ್ವಾ, ನೋಡ್ತಾ ಇರ್ಬೋದು ನೀವು. ಅದು ಬಂದು ತೆಂಗಿನ ಮರದ್ದು ಎಲೆಗಳು ಬರ್ತಾವಲ್ಲ, ಅಂದ್ರೆ ಮಟ್ಟೆಗರಿ ಅಂತ ಹೇಳ್ತೀವಿ, ಅದರಲ್ಲಿ ನಮ್ಮ ತರುಣ ಬ್ಯಾಟ್ ಮಾಡಿ ಕೊಟ್ಟಿದ್ದಾನೆ ಅವನಿಗೆ ಆಟ ಆಡೋದಕ್ಕೆ ಅಂತ ಹೇಳಿ. ನೀರು ಕೊಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಏನು ಬಗ್ಲಕ್ಕೆ ಸ್ಟಾರ್ಟ್ ಮಾಡ್ತು. ಕಡಿತಿತ್ತು ಅಮ್ಮ ಅಲ್ಲ, ಮೇಕೆ ಮರಿ. ಅಯ್ಯ ಅಯ್ಯ ಅಯ್ಯ, ಏನು ಎತ್ಕೊಂಡಾಗಲ್ಲ, ಸುಮ್ಮನೆ ಇರು. ನಮ್ಮ ಮಲ್ಸನ್ ಮರ. ನೀರ್ ಕುಡಿಯೋಣ ಅಂತ ಬಂದ್ವಲ್ವಾ, ಹಾಗೇನೆ ನಮ್ ತರುಣನು ಕೂಡ ಬಂದ. ಹಾಗೇನೆ ಅಲ್ಲಿ ಒಬ್ರು ಗೊತ್ತಿರೋರು ಸಿಕ್ಕಿದ್ರು, ಅವರು ಮಾತಾಡಿಸ್ತಾ ಇದ್ರು. ಅಲ್ಲೇನೆ ಮಾತಾಡ್ಕೊಂಡ್ ಸ್ವಲ್ಪ ಹೊತ್ತು ನಿಂತ್ಕೊಂಡಿದ್ವಿ. ಅದಾದ್ಮೇಲೆ ಸರಿ ನೀರೆಲ್ಲ ಕುಡ್ಕೊಂಡು ಅಲ್ಲೇ ಮಾತಾಡ್ಕೊಂಡ್ ಕೂತಿದ್ವಿ. ಕಚ್ ಕಿಚ್ ಬಿಡ್ತದೆ. ಕಚ್ಚಿ ಬಿಡ್ತಾ ನೀಯಲ್ಲ, ಕಚ್ಚುತ್ತಾ ನೀಯಲ್ವ? ಬಾ, ಪೆಪ್ಪರ್ ನೀಯಲ್ಲ, ಪೆಪ್ಪರ್ ನೋಡಿದೀಯಲ್ಲ, ಅದು ಟನ್ಸಿ. ನೋಡಿ ಓಡ್ತಿದೆ ಅಂತ. ಇಲ್ಲೊಂದು ನೋಡಿ, ಸೀಟ್ ಕೆಳಗಡೆ ಹೊಟ್ಟೋಯ್ತು. ಇಟ್ಕೊಬಾರಲ್ಲ, ಕೈ ಸಿಗುತ್ತಮ್ಮ, ಕೈಯೇ ಸಿಗಲ್ಲ. ನೋಡಿ ಎಷ್ಟು ಕ್ಯೂಟ್ ಆಗಿ ನೋಡ್ತಾ ಇದೆ ಅಂತ. ಆ ಬೆಕ್ಕುಗಳು ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಿದಾವೆ ಅಂತ ಹೇಳಿ. ಆ ಸೀಟ್ ಕೆಳಗಡೆ ಹೋಗಿರೋ ಬೆಕ್ಕು ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ತುಂಬಾ ಕ್ಯೂಟ್ ಆಗಿತ್ತು. ಹಾಗೇನೆ ಮನೆ ಮುಂದೆ ಎಲ್ಲ ಅವರು ಸ್ವಲ್ಪ ಗಿಡಗಳೆಲ್ಲ ಹಾಕೊಂಡಿದ್ದಾರೆ. ನೋಡಿ, ಇದು ಬ್ಲಾಕ್ ಪಿಕ್ ಇದೆಯಲ್ಲ, ತುಂಬಾ ಶಾರ್ಪ್ ಇದೆ, ನೋಡೋದಿಕ್ ಮಾತ್ರ ಆ ತರ ಇದೆ, ಸಖತ್ತು ಶಾರ್ಪ್ ಇದೆ. ಹಾಗೇನೆ ಅಲ್ಲೇ ಒಂದ್ ಬದನೆಕಾಯಿ ಗಿಡನು ಹಾಕೊಂಡಿದ್ದು, ಅದ್ರಲ್ಲಿ ಪುಟ್ಟದಾಗಿ ಬದನೆಕಾಯಿ ಕೂಡ ಬಿಟ್ಟಿತ್ತು. ಸರಿ ಅಂತೇಳಿ ಒಳಗಡೆ ನಾವು ಮಾತಾಡ್ಕೊಂಡ್ ಕೂತಿದ್ವಿ. ಒಂದ್ ಬೆಕ್ಕು ಬಂದು ಮೇಲೆ ಕುತ್ಕೊಂಡಿತ್ತು. ಅದು ಎಷ್ಟು ಕ್ಯೂಟ್ ಆಗಿತ್ತು ಗೊತ್ತಾ, ಹೇಳೋ ಮಾತೆಲ್ಲ ಕೇಳ್ತಿತ್ತು, ಸುಮ್ನೆ ಇರು ಅಂದ್ರೆ ಇರ್ತಾ ಇತ್ತು. ಹಾಗೇನೆ ನಮ್ಮ ಹುಡುಗ ವಿಡಿಯೋ ಮಾಡಿದ್ದಾನೆ, ನನಗ್ ಗೊತ್ತಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಕುತ್ಕೊಂಡ್ ಮಾತಾಡ್ತಾ ಇದ್ವಿ. ಆಮೇಲೆ ನೋಡಿ ಇವೆರಡು ಹೆಂಗ್ ಜಗಳ ಮಾಡ್ತಿದಾವೆ ಅಂತ ಹೇಳಿ. ಟಿವಿ ವಾಲ್ಯೂಮ್ ಇದ್ದಿದ್ರಿಂದ ನಾನು ಮ್ಯೂಟ್ ಮಾಡಿದೀನಿ, ಇಲ್ಲಾಂದ್ರೆ ಚೆನ್ನಾಗಿರ್ತಾ ಇತ್ತು ಅದು ವಾಯ್ಸ್ ಎಲ್ಲ ಕೇಳಿಸ್ಕೊಳ್ಳೋದಿಕ್ಕೆ. ಎರಡು ಅಷ್ಟೇನೆ, ಒಂದೇ ಏಜ್ ಅನ್ಸುತ್ತೆ, ಎರಡು ಒಂದೇ ಸೈಜ್ ಇದಾವೆ. ತುಂಬಾ ಕ್ಯೂಟ್ ಆಗಿ ತುಂಬಾ ಚೆನ್ನಾಗಿತ್ತು. ಮಲ್ಸದ ಮರದಲ್ಲಿ ಒಂದು ಹಲಸಿನ ಕೊಳ್ತೋಗಿದೆ ನೋಡಿ. ಇದು ನಮ್ದು ಹಲಸಿನ ಮರ ಎಲ್ಲ ಹೊಲ್ಟೋಗೋ ತರ ಆಗ್ತಾ ಇದೆ ಈ ಸಲ. ಇದು ಹಣ್ಣಾಗಿಲ್ಲ, ಎರಡು ಇಲ್ಲೊಂದು ಕೊಳ್ತೈತೆ, ಈ ಕಡೆ ಚಿಕ್ಕದು.
ಹತ್ತಿರ ಮರಕ್ಕೆ ಹೇಳ್ರಿ. ನೀ ಹೇಳ ಡ್ರೆಸ್ ವಿಡಿಯೋ ಸೂಪರ್ ಆಗಿ ಕಾಣ್ತಾ ಇದೆ. ಹಾ ಮರಕ್ ನೀನ್ ಹತ್ತಿಲ್ಲ. ಹತ್ತಲ್ ಬಂದ್ ಇವಾಗ ಹಲಸಿನಹಣ್ಣೆಲ್ಲ ಕೀಳ್ಬೇಕು, ತುಂಬಾ ಹಣ್ಣಾಗಿ ಬಿದ್ದೋಗ್ತಾ ಇತ್ತು ಅಂತ ಹೇಳ್ತಾ ಇದ್ರು. ಹಾಗಾಗಿ ಕೀಳೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ವಿ. ಬಟ್ ಎಲ್ಲ ತುಂಬಾ ಹೈಟ್ ಅಲ್ಲಿ ಇದ್ದಿದ್ರಿಂದ ನಮ್ಮ ಯಜಮಾನ್ರು ಹತ್ತಕ್ ಆಗಲ್ಲ ಅಂತ ಹೇಳ್ತಾ ಇದ್ರು. ಚಿಕ್ಕದ್ರಲ್ಲಿ ಹತ್ತಾ ಇದ್ದೆ, ಇವಾಗ ಹತ್ತಕ್ ಆಗೋದಿಲ್ಲ ಅಂತೆಲ್ಲ ಹೇಳ್ತಾ ಇದ್ರು. ಇನ್ನ ತರುಣ ಅವನು ನನ್ಗೆ ಹತ್ತಕ್ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಅದು ಹಲಸಿನಹಣ್ಣು ಕೀಳೋದು ಇದು ಬರುತ್ತಲ್ಲ ಜವಣಿ, ಹತ್ತರಕ್ ಹೋಗ್ತಾ ಇದ್ದ. ಈಗ ಅದನ್ನ ತಗೊಂಡ್ ಬಂದು ಅದ್ರಲ್ಲಿ ಕೀಳ್ತಾ ಇದೀವಿ. ತರುಣ ಕೀಳ್ತಾ ಇದ್ದ, ಬಟ್ ಕೀಳೋದಿಕ್ ಆಗ್ಲಿಲ್ಲ ಅನ್ಬಿಟ್ಟು ನಮ್ಮ ಯಜಮಾನ್ರು ಕೀಳ್ತಾ ಇದ್ರು ಹಲಸಿನಕಾಯಿನ. ಹೊಡೆದೋಯ್ತು ಹಣ್ಣು. ಇದು ಹೊಡಿಲಿಲ್ಲ, ಇಲ್ಲ ಹೊಡೆದಿಲ್ಲ. ಹೊಡೆದೋಯ್ತು. ಗೊತ್ತಲ್ಲ ಅಂತ ಕಾಯ ಅದು ಇದು ಗಮ್ಮ ಅಂತ ಅದಲ್ಲ, ಇದು ಕಾಯಿ. ಹಣ್ಣಾಗಿರೋದು. ಓ ಕಾಯಿ ಇಲ್ಲಿ ಹೊಡ್ಕೊಂಡದ್ ನೋಡಿ, ಇಲ್ಲಿ ಮುಂದೆ. ಈಗ ಫೋನ್ ಬಿದ್ದು ಡಮಾರ್ ಅಂತ ಇದು ಇಲ್ಲಿರೋದು ಅದು ಚಿಕ್ಕ ಇದ್ರೆ ಹಿಂಗೆ ಹೊಡ್ದೋಗ್ಬಿಡ್ತವೆ. ಅದೇ ಕೊಳ್ತೋಯ್ತಾವ, ಹಣ್ಣಾಗಲ್ಲ. ಹಣ್ಣಾಯ್ತಾವ ಕೊಳ್ತೋಯ್ತಾವ ಅಷ್ಟಕ್ಕೆಲ್ಲ. ಇಷ್ಟಕ್ಕೆಲ್ಲ ಕಲ್ತೋಗಿದೆ. ಇಷ್ಟಕ್ಕೆ ಇಲ್ಲಿ ಎರಡು ಹೊಡೋಗಿರೋದು ಇಲ್ಲಂತ. ಮತ್ತೆ ಫೋನ್ ಎತ್ಕೊಡ್ಲ. ಈ ಕಡೆಗೆ ಬಾ. ಅಲ್ಲ ಇಷ್ಟಕ್ಕೆ ಮಾರ ಚೆನ್ನಾಗಿರೋ ಅನ್ಸುತ್ತೆ. ಇದು ಈಗ ಕಲ್ತೋಗ್ಬಿಟ್ಟಿದೆ, ತಿಂದಾಕ್ಬಿಟ್ರೆ. ಹೊಡೆದೇ ಹೋಯ್ತು. ಇನ್ನ ಹಲಸಿನಕಾಯಿ ಎಲ್ಲ ಕಿತ್ತಿದಾದ್ಮೇಲೆ ಸ್ವಲ್ಪ ಅಲ್ಲೇ ಮಾತಾಡ್ಕೊಂಡ್ ಕೂತಿದ್ವಿ. ಅಲ್ಲೇ ನಮ್ಮ ಹೊಲದ ಹತ್ರ ಮನೆಗಳು ಇದಾವಲ್ಲ, ಅಂದ್ರೆ ಗೊತ್ತಿರೋರ್ ಮನೆಗಳಿದೆ. ಅಲ್ಲಿ ಅವ್ರ ಕೋಳಿ ಹಾಗೇನೆ ಮೇಕೆ, ಹಸು ಎಲ್ಲಾನು ಸಾಕೊಂಡಿದ್ದಾರೆ. ನೋಡ್ತಾ ಇರ್ಬೋದು ನಿಮ್ಗೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಒಳ್ಳೆ ಸ್ವರ್ಗಕ್ ಮುರೇ ಗೇಣು ಅಂತ ಅನ್ಸುತ್ತೆ ವೆದರ್ ನೋಡ್ತಾ ಇದ್ರೆ. ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು, ತುಂಬಾ ಎಂಜಾಯ್ ಮಾಡ್ತಾ ಇದ್ವಿ. ಅದಾದ್ಮೇಲೆ ಸ್ವಲ್ಪ ಹಲಸಿನೆಲ್ಲ ಕಿತ್ತಿರೋದೆಲ್ಲ ಇತ್ತಲ್ಲ, ಅದನ್ನೆಲ್ಲ ಆಟೋದಲ್ಲಿ ಇಟ್ಕೊಂಡು ಮನೆಗ್ ತಗೊಂಡ್ ಹೋಗೋಣ ಅಂತ ಹೇಳ್ಬಿಟ್ಟು ಆಟೋದಲ್ಲಿ ತುಂಬಿಸಿಟ್ಟಿದ್ವಿ. ಅಷ್ಟೊತ್ತಿಗೆ ಯಾರೋ ಮಾತಾಡಕ್ ಬಂದ್ರು ಅಂತ ಕುತ್ಕೊಂಡ ಮತ್ತೆ ಮಾತಾಡ್ತಾ ಇದ್ರು. ಅದಾದ್ಮೇಲೆ ಸರಿ ಅಂತೇಳಿ ನಾನು ತರುಣ ನನ್ ಮಗ ಮುಂಚೆನೆ ಮನೆಗ್ ಬಂದ್ಬಿಟ್ವಿ. ನಮ್ಮ ಯಜಮಾನ್ರು ನಮ್ಮ ಮತ್ತೆ ಆಮೇಲೆ ಬರ್ತೀನಿ ಅಂದ್ರು. ಹಾಗಾಗಿ ನಾವೇ ಬಂದ್ವಿ. ಬಂದಾದ್ಮೇಲೆ ಸ್ವಲ್ಪ ಅದು ಲಗೇಜ್ ಎಲ್ಲ ತಂದಿದ್ವಲ್ಲ, ಹಲಸಿನಹಣ್ಣು ಅದು ಇದು ಎಲ್ಲಾನು ಅದನ್ನೆಲ್ಲ ಒಳಗಡೆ ಇಟ್ಟು, ಅದಾದ್ಮೇಲೆ ಹಲಸಿನಹಣ್ಣು ಕಟ್ ಮಾಡೋಣ. ಅದೇ ತುಂಬಾ ಹಣ್ಣಾಗ್ಬಿಟ್ಟಿತ್ತಲ್ಲ, ಅದು ಎಷ್ಟು ಕೊಳ್ತೋಗ್ಬಿಡುತ್ತೆ ಹಂಗೆ ಇಟ್ರೆ. ಎಷ್ಟು ಕೊಳ್ತೋಗಿದ್ಯೋ ಅಷ್ಟನ್ನ ತೆಗ್ದಾಕ್ಬಿಟ್ಟು ಇನ್ ಮಿಕ್ಕಿದ ಹಣ್ಣುಗಳನ್ನ ಬಿಡ್ಸೋಣ ಅಂತ ಹೇಳಿ ಅದನ್ನ ಬಿಡಿಸ್ತಾ ಇದ್ವಿ.
ಈ ಹಲಸಿನ ಹಣ್ಣು ಮರದಲ್ಲೇನೆ ಹಣ್ಣಾಗ್ಬಿಟ್ಟಿತ್ತಲ್ವಾ, ಹಾಗಾಗಿ ಕೆಳಗಡೆ ಬಿದ್ದ ತಕ್ಷಣ ಸ್ವಲ್ಪ ಏಟು ಕೂಡ ಬಿತ್ತು. ಇನ್ನ ಒಂದು 4-5 ಹಲಸಿನಕಾಯಿ ಎಲ್ಲಾನು ಮೇಲಿಂದಾನೆ ಬಿದ್ದು ಬಿದ್ದು ಎಲ್ಲ ಒಡೆದೋಯ್ತು, ಅಲ್ಲೇ ಹಣ್ಣಾಗ್ಬಿಟ್ಟಿತ್ತು. ಇನ್ನ ಇದು ಸ್ವಲ್ಪ ಒಂದ್ ಸೈಡ್ ಅಲ್ಲಿ ಕೊಳ್ತೋಗ್ಬಿಟ್ಟಿತ್ತಲ್ವಾ, ಹಾಗಾಗಿ ಇದನ್ನು ಕಟ್ ಮಾಡ್ಬಿಟ್ಟು ಚೆನ್ನಾಗಿರೋದನ್ನೆಲ್ಲ ಸಪರೇಟ್ ಮಾಡಿ ಬಿಡಿಸ್ಕೊಂಡ್ಬಿಡೋಣ. ಹಾಗೆ ಇಟ್ರೆ ಕೆಟ್ಟೋಗ್ಬಿಡುತ್ತೆ, ಅದು ಒಂದ್ ಸೈಡ್ ಕೆಟ್ಟೋಗೋದ್ರಿಂದ ಫುಲ್ ಹಣ್ಣೆಲ್ಲ ಹೋಗ್ಬಿಡುತ್ತೆ. ಅದಕ್ಕಾಗಿ ಫಸ್ಟ್ ಅದನ್ನ ಕಟ್ ಮಾಡ್ಬಿಟ್ಟು ತಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ರು ಕುತ್ಕೊಂಡು ಕಟ್ ಮಾಡ್ತಾ ಇದ್ವಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಸ್ವೀಟ್ ಇತ್ತು ಅಂತಂದ್ರೆ ಇದು ಹಣ್ಣು ತುಂಬಾ ಚೆನ್ನಾಗಿತ್ತು, ಅಷ್ಟು ಸಖತ್ತಾಗಿತ್ತು ಅಂತಾನೆ ಹೇಳ್ಬೋದು. ಇಲ್ಲಿ ಇದ್ರಲ್ಲಿ ಚಿಪ್ಸ್ ಮಾಡ್ಸಕ್ಕಲ್ಲ, ಇದರಲ್ಲಿ ಕಾಯಿರ್ಬೇಕು. ಇಲ್ಲ ಹಣ್ಣಲ್ಲೂ ಚಿಪ್ಸ್ ಮಾಡ್ತಾರೆ. ಚಿಪ್ಸ್ ಮಾಡಲ್ಲಮ್ಮ, ರಸಾಯನ ಚಿಪ್ಸ್ ಮಾಡಲ್ಲ. ತಿನ್ನಮ್ಮ, ಚಿಪ್ಸ್ ಮಾಡ್ತೀವಿ. ಇನ್ನ ಇದು ಹಲಸಿನ ತೊಳೆ ಎಲ್ಲಾನು ಬಿಡಿಸ್ಬಿಟ್ಟು ಒಂದು ಪ್ಲೇಟ್ಗೆ ಇಟ್ಟಿದೀವಿ. ಯಾಕಂದ್ರೆ ಅದು ಬೀಜ ಸಪರೇಟ್ ಆಗಿ ಮಾಡ್ಕೊಂಡು ಮತ್ತೆ ಒಂದು ಬಾಣ್ಲಿಗೆ ಹಣ್ಣನ್ನ ಸಪರೇಟ್ ಆಗಿ ಇಟ್ಟಿದೀನಿ. ಇದು ಜಾಸ್ತಿ ನಾವು ಕೈ ಹಾಕಿ ಇದ್ ಮಾಡೋದ್ರಿಂದ ಅದು ಕಲ್ಸೋಗ್ಬಿಡುತ್ತೆ, ಆಮೇಲೆ ನೀರ್ ಬಿಟ್ಕೊಂಡ್ ಬರುತ್ತೆ ಅಂತೇಳಿ ಆ ತರ ಸ್ವಲ್ಪ ಸಪರೇಟ್ ಮಾಡಿ ಇಟ್ಟಿದೀವಿ. ಇನ್ನ ಅದಾದ್ಮೇಲೆ ಸ್ವಲ್ಪ ನಮ್ಮತ್ತೆ ನಮ್ಮ ಯಜಮಾನವರೆಲ್ಲ ಗಟಾಬರ ಅಂದ್ರೆ ಚೌಕೋಬಾರ ಆಡ್ಕೊಂಡ್ ಕೂತಿದ್ರು, ಟೈಮ್ ಪಾಸ್ ಆಗ್ಲಿ ಅಂತ ಹೇಳಿ. ಇನ್ನ ಅದಾದ್ಮೇಲೆ ಮಳೆ ಬರ್ತಾ ಇತ್ತು, ಹೊರಗಡೆ ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಮಳೆ ಅಂತೂ ಚೆನ್ನಾಗೆ ಬರ್ತಾ ಇತ್ತು, ಎಲ್ಲೋ 1-2 ದಿನ ಅಷ್ಟೇ ಬಿಸಿಲಿತ್ತು. ಮಿಕ್ಕಿದ ದಿನ ಎಲ್ಲ ಮಳೆ ತುಂಬಾ ಚೆನ್ನಾಗಿ ಮಳೆ ಆಗ್ತಾ ಇತ್ತು. ನೋಡಿ ವೆದರ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ, ಕ್ಲೈಮೇಟ್ ತುಂಬಾ ಚೆನ್ನಾಗಿತ್ತು ಮಾತ್ರ ವೆದರಿಗೂ. ಹಳ್ಳಿ ವಾತಾವರಣಕ್ಕೂ ಹೇಳೋದೇ ಬೇಡ, ಅಷ್ಟು ಚೆನ್ನಾಗಿತ್ತು. ಇನ್ನು ಅದಾದ್ಮೇಲೆ ನಮ್ಮ ಮನೆಯವರು ಸ್ವಲ್ಪ ರಾತ್ರಿ ಅಡುಗೆಗೆ ಚಿಕನ್ ಬಿರಿಯಾನಿ ಮಾಡೋಣ ಅಂತ ಅನ್ಕೊಂಡಿದ್ವಿ. ಹಾಗಾಗಿ ಚಿಕನ್ ಬಿರಿಯಾನಿ ಮಾಡೋದಿಕ್ಕೆ ಅಂತ ಹೇಳ್ಬಿಟ್ಟು ಚಿಕನ್ ಹಾಗೆ ಸ್ವಲ್ಪ ಸಾಮಾನ್ ತರಕ್ಕೆ ಅಂದ್ಬಿಟ್ಟು ಅವ್ರು ಹೋದ್ರು ಆಟೋದಲ್ಲಿ. ಅಷ್ಟೊತ್ತಿಗೆ ನಾನು ಇಲ್ಲಿ ಪುದೀನ ಕಿತ್ಕೊಳ್ಳೋಣ ಅಂತ ಬಂದಿದೆ. ನಮ್ಮ ಮನೆ ಮುಂದೆನೆ ಹಾಕೊಂಡಿದೀವಿ, ಹಾಗಾಗಿ ಅಲ್ಲೇ ಕಿತ್ಕೊಳ್ಳೋಣ ಅಂದ್ಬಿಟ್ಟು ಬಂದು ಕೀಳ್ತಾ ಇದ್ದೀನಿ ಇವಾಗ. ಬೇರೆ ಬಂದ್ಬಿಡ್ತಾರೆ. ನೆಂದದಲ್ಲ ಮಾಡ್ಕೊಂಬಿಟ್ಟು ಹೋಗ್ಬಿಡ್ಬೇಕು. ಪುದೀನ ಅಂತೂ ಎಷ್ಟು ಫ್ರೆಶ್ ಆಗಿತ್ತು ಅಂತ ಹೇಳಿದ್ರೆ, ಕೈಯಲ್ಲಿ ಕೀಳ್ತಾ ಇದ್ರೆ ಅಷ್ಟು ಸ್ಮೆಲ್ ಬರ್ತಾ ಇತ್ತು, ಕೈಯೆಲ್ಲ ಪುದೀನ ಸ್ಮೆಲ್ಲೇ ಬರ್ತಾ ಇತ್ತು. ನಾವು ನ್ಯಾಚುರಲ್ ಆಗಿ ಬೆಳೆಯೋದಕ್ಕೂ ಮತ್ತೆ ಕೆಮಿಕಲ್ಸ್ ಹಾಕಿ ಬೆಳೆಯೋದಕ್ಕೂ ಎಷ್ಟು ಡಿಫ್ರೆಂಟ್ ಇದೆ ಅಂತಂದ್ರೆ ನಿಜವಾಗ್ಲೂ ಅದು ನ್ಯಾಚುರಲ್ ಆಗೇನೆ ಬಂದಿದೆ ಪುದೀನ. ಎಷ್ಟು ಸ್ಮೆಲ್, ಎಷ್ಟು ಘಮ 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 ಅಂತ ಆಯ್ತು ಅಂದ್ರೆ ಅಷ್ಟು ಫ್ರೆಶ್ ಆಗಿತ್ತು. 1 kg ಬಿರಿಯಾನಿ ಮಾಡ್ತೀನಿ ಅಂದ್ರೆ ಒಂದು 6-7 ಎಲೆಗಳನ್ನ ಹಾಕಿದ್ರೆ ಸಾಕು, ಅಷ್ಟು ಸ್ಟ್ರಾಂಗ್ ಆಗು ಕೂಡ ಇತ್ತು, ಅಷ್ಟು ಚೆನ್ನಾಗಿತ್ತು. ಇನ್ನು ಅದನ್ನ ಕಿತ್ಕೊಂಡು ಹಾಗೇನೆ ಸ್ವಲ್ಪ ಮಳೆ ಎಲ್ಲ ಬರ್ತಾ ಇತ್ತಲ್ವಾ, ಅಲ್ಲೇನೆ ಸ್ವಲ್ಪ ಟೈಮ್ ಪಾಸ್ ಮಾಡಿ ಇವಾಗ ನಮ್ಮ ಮನೆಯವರು ಚಿಕನ್ ತರಕ್ ಹೋಗಿದ್ರಲ್ಲ, ಅವ್ರು ಬರೋಷ್ಟೊತ್ತಿಗೆ ಸರಿ ನಾನು ಇಲ್ಲಿ ಅಡುಗೆಗೆ ರೆಡಿ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಅಡುಗೆ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ. ವೆದರ್ ಅಂತೂ ಸಖತ್ತಾಗಿತ್ತು, ನಮ್ಗಂತೂ ವೆದರಿಗೆ ಮಳೆಯಲ್ಲೆಲ್ಲ ಹೋಗಿ ಆಟ ಆಡೋಣ ಅಂತ ಅನ್ನಿಸ್ತಾ ಇತ್ತು. ಹಾಗೆ ಚಳಿನೂ ಕೂಡ ತುಂಬಾ ಚಳಿನೂ ಕೂಡ ಇತ್ತು, ಮಳೆ ಕಂಟಿನ್ಯೂಸ್ ಆಗಿ ಬರ್ತಾ ಇರೋದ್ರಿಂದ ಸಿಕ್ಕಾಬಟ್ಟೆ ಚಳಿನೂ ಕೂಡ ಇತ್ತು. ಅಷ್ಟೊತ್ತಿಗೆ ನಾನಿದು ಈರುಳ್ಳಿ ಟೊಮೊಟೊ ಎಲ್ಲಾನು ಬಿಡಿಸ್ಕೊಳ್ಳೋಣ ಅಂತೇಳಿ ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅವ್ರು ಬರೋಷ್ಟೊತ್ತಿಗೆ ಬಿಡಿಸ್ಕೊಂಡ್ಬಿಟ್ರೆ ಈ ಕೆಲಸ ಮುಗಿಯುತ್ತೆ ಅಂತ ಹೇಳಿ. ಇನ್ನಾಳಿಕೆ ಅಲ್ಲಿಗೆ ಹೋಗ್ಯಾರೆ, ಗೋಲ್ಗೇರಿಗೆ ಹೋಗ್ಬೇಕು, ಅಲ್ಲಿಂದ ಬಂದು ತಿರ್ಗಾ ಮಟ್ನಳ್ಳಿಗೆ ಹೋಗ್ಬೇಕು. ಹಂಗಯ್ಯ ರೆಕಾರ್ಡ್ ಭಾಷೆ ಮಾಡಕ್ಕೆ
ನೀರು ಬಿಡ್ತಾನೆ ಶೇಕಂತ ಎಲ್ಲ ಬೇಕಂತ ತೊಳ್ಕೊಂಡು ಎಲ್ಲ ಇದು ಮಾಡ್ಕೊಂಬಿಡಿ. ಮೊದ್ಲು ಪಂಚಾಯತ್ಗೆ ಅದು ಮಂಗಳವಾರ ಹೋಗದೆ ಬುಧವಾರ ಹೋಗದೇನೋ ಒಂದ್ ಸೋಮ. ಇಲ್ಲಿ ಮುಂದಾಗ ಬಾಯ್ ಪರಿಚಯ ಮಾಡ್ಬೇಕು. ಆಮೇಲೆ ಚಂದ್ರಪ್ಪನ ಬುಧವಾರ ಹೋದಾಗ ಅಲ್ಲಿ ಬೇರೆ ಪರಿಚಯ ಮಾಡ್ಬೇಕಂತೆ. ನೀನ್ ಅಲ್ಲಿ ಮಾತಾಡ್ತಾ ಕೇಳ್ಕೊಂತ ನೀ ಫೋನ್ ಇಟ್ಟ ಕೂತಿದ್ದೆ. ನಾನು ಇದು ಮೇಡಮ್ದು ಇದು ಕಳ್ಸಿದ್ರು ಅದ್ ನೋಡ್ತಾ ಇದ್ದೆ. ಈಗ ಮಂಡ್ಲ ಪಂಚಾಯತ್ ಹೋಗಿ ಕೇಳ್ಕೊಂಡು ಬಂದು ಅದೇನೋ ಮಕ್ಕಳ ಹೋಗಿ ಹುಡ್ಗಿನೇ ಅವ್ನು ಹೇಳ್ತಾ ಇದ್ದ ಬರ್ಕೊತಾಳೆ ಅಂತ. ಅಲ್ಲಿ ಹೋಗಿ ಕೇಳಿ ಆಮೇಲೆ ಅದು ಇದಾದ್ರೆ ಮಂಗಳವಾರ ಅಲ್ಲಿ ಒಯ್ಬಿಟ್ಟು ಕೊಟ್ಬಿಟ್ಟು ಬರ್ಬೇಕು. ಇನ್ನ ಇವರು ಕೂಡ ಚಿಕನ್ ತರಕ್ ಹೋಗಿದ್ರಲ್ಲ, ಇವರು ಕೂಡ ಬಂದ್ರು. ಅವ್ರು ಬರೋಷ್ಟೊತ್ತಿಗೆ ನಾನು ಬಿರಿಯಾನಿಗೆ ಏನೇನ್ ಬೇಕು ಅಂತ ಹೇಳಿ ಎಲ್ಲಾನು ರೆಡಿ ಮಾಡ್ಕೊಳ್ತಾ ಇದ್ದೆ. ಅಂದ್ರೆ ಶುಂಠಿ, ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲಾನು ಬಿಡಿಸಿ ಇಟ್ಕೊಳ್ತಾ ಇದ್ದೆ. ಬರೋಷ್ಟೊತ್ತಿಗೆ ರೆಡಿ ಮಾಡ್ಕೊಂಡ್ಬಿಟ್ರೆ ಬೇಗ ಬೇಗ ಅಡಿಗೆ ಆಗ್ಬಿಡುತ್ತೆ ಅಂತೇಳಿ. ಇವತ್ತು ತುಂಬಾ ಟಯರ್ಡ್ ಆಗ್ಬಿಟ್ಟಿತ್ತು. ಬೇಗ ಅಡಿಗೆ ಮುಗಿಸಿದ್ರೆ ಬೇಗ ಮಲ್ಕೊಬಿಡ್ಬೋದು ಅಂತೇಳಿ ಬೇಗನೆ ಎಲ್ಲಾನು ರೆಡಿ ಮಾಡ್ಕೊಂಡೆ. ಇನ್ನು ಅವರು ಕೂಡ ಅಷ್ಟೊತ್ತಿಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ಈ ತರ ಪ್ಲಾನ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡೆ. ಏನ್ ಪಕೋಡ ಇನ್ನಿವ್ರು ಚಿಕನ್ ಎಲ್ಲ ತರಕ್ ಹೋಗಿದ್ರಲ್ಲ, ಅದ್ರ ಜೊತೆಗೆ ಬಜ್ಜಿ ಬೋಂಡ ಎಲ್ಲ ತಂದಿದ್ರು. ಅದು ನಮ್ಮ ಮಗ ಎಲ್ರು ತಿಂತಾ ಇದ್ರಲ್ವಾ, ನನ್ ಮಗ ಇತ್ಕೊಂಡು ತರುಣನ್ಗೆ ಇನ್ನೊಂದ್ ಕೊಡು ನಮ್ಮ ಅಮ್ಮಂಗೆ ಅಂತ ಜೋರಾಗಿ ಹೇಳ್ತಾ ಇದ್ದ. ನನ್ಗೇನೋ ಕೊಟ್ಟಿಲ್ವೇನೋ ಅಂತ ಅನ್ಕೊಂಡಿದ್ನೋ ಅಥವಾ ಇನ್ನೊಂದ್ ಕೊಡ್ಲಿ ಅಂತ ಹೇಳಿದ್ನೋ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಹಾಗೇನೆ ವಡೆ ಬೋಂಡ ಎಲ್ಲ ತಂದಿದ್ರಲ್ಲ, ಚಳಿಗೆ ಚೆನ್ನಾಗಿತ್ತು. ಸರಿ ಅಂತ ಹೇಳೋದ್ ತಿನ್ಕೊಂಡು ಅದಾದ್ಮೇಲೆ ಮತ್ತೆ ನಾವು ನಮ್ ಕೆಲ್ಸನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಇನ್ನ ಅವರು ಚಿಕನ್ ಎಲ್ಲ ತೊಳ್ಕೊಂಡ್ ಬರ್ತೀನಿ ಅಂತ ಹೇಳಿ ತೊಳ್ಕೊಂಡ್ ಬರಕ್ ಹೋಗ್ತಾ ಇದ್ರು. ಆಚೆ ಮಳೆ ಬೇರೆ ಬರ್ತಾ ಇತ್ತು, ಹಾಗೇನೆ ಅದ್ರಲ್ಲೇನೆ ಚಿಕನ್ ತೊಳ್ಕೊಂಡ್ ಬರ್ತೀವಿ ಅಂತ ಹೋಗ್ತಾ ಇದ್ರು. ಹಳ್ಳಿ ಕಡೆ ಹೀಗೆ ಅಲ್ವಾ, ಒಂದಲ್ಲ ಒಂದ್ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕಾಗುತ್ತೆ, ಏನು ಮಾಡೋದಿಕ್ ಆಗಲ್ಲ. ಇನ್ನ ನಾನು ಹಾಗೇನೆ ಟಿವಿ ಎಲ್ಲ ನೋಡ್ಕೊಂಡು ಸ್ವಲ್ಪ ಈರುಳ್ಳಿ ತರಕಾರಿ ಎಲ್ಲ ಕಟ್ ಮಾಡ್ತಿದ್ನಲ್ವಾ. ಇನ್ನ ನನ್ ಮಗನು ಕೂಡ ಹೋಗ್ತಿದ್ದ ಅವ್ರ ಜೊತೆ, ನಾನು ಕ್ಲೀನ್ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿ. ಇನ್ನಿವ್ರು ಹೊರ್ಗಡೆ ಹೋಗಿ ಬಂದ್ರಲ್ವಾ, ಏನೇನ್ ತಗೊಂಡ್ ಬಂದ್ರು ಅಂತೆಲ್ಲ ನೋಡ್ತಾ ಇದ್ದೆ ನಾನು. ಮಾಮೂಲಿಯಾಗಿ ಏನಿಲ್ಲ, ಹಸಿಮೆಣಸಿನ್ಕಾಯಿ, ಹಾಗೇನೆ ಅದ್ರ ಜೊತೆಗೆ ನಿಂಬೆಹಣ್ಣು ಮತ್ತೆ ಗರಂ ಮಸಾಲ ಈ ತರ ತರ್ಸಿರೋದು ಅಷ್ಟೇನೆ. ಅಂದ್ರೆ ನಮ್ಮ ಅತ್ತೆ ಒಬ್ರೇ ಇರ್ತಾರಲ್ಲ, ಅದನ್ನೆಲ್ಲ ಯೂಸ್ ಮಾಡಲ್ಲ ಅವ್ರು ಇಟ್ಕೊಂಡು. ನಾವ್ ಹೋದಾಗ ಮಾತ್ರ ಅದನ್ನೆಲ್ಲ ತರಿಸಿ ಮಾಡ್ಕೊಂಡ್ ಬರ್ತೀವಿ. ಅಂದ್ರೆ ನಮ್ಗೆ ಏನ್ ಬೇಕೋ ಅದನ್ನ ತಗೊಂಡ್ ಬಂದು ಮಾಡ್ಕೊಳ್ತೀವಿ. ಹಾಗೆ ಅದ್ರ ಜೊತೆ ಕೊತ್ತಂಬರಿ ಸೊಪ್ಪನ್ನ ಕೂಡ ತಂದಿದ್ರು. ಇನ್ನ ನಮ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ತರಿಸ್ಕೊಂಡು ಕಡಿಮೆ ಕ್ವಾಂಟಿಟಿಯಲ್ಲಿ ಅಡಿಗೆ ಮಾಡ್ಕೊಂಡು ಮಾಮೂಲಿಯಾಗಿ ಬಿರಿಯಾನಿ ಹೇಗ್ ಮಾಡ್ತಾರೆ ಹಾಗೇನೆ ಮಾಡಿರೋದು. ಅಂದ್ರೆ ಹಳ್ಳಿ ಕಡೆ ಸಾಮಾನ್ಯವಾಗಿ ಕಡಿಮೆ ಬಿರಿಯಾನಿ ಇವೆಲ್ಲ ಮಾಡೋದು, ಬರೀ ಸಾಂಬಾರು ಅಥವಾ ಮುದ್ದೆ ರೈಸ್ ಮಾಡ್ಕೊಂಡು ಊಟ ಮಾಡ್ಕೊಳ್ತಾರೆ. ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಯಾವಾಗ್ಲೂ ಬೆಂಗಳೂರಲ್ಲಿ ಮಾಡ್ತಿರ್ತೀವಿ, ಅಲ್ಲೂ ಕೂಡ ಮಾಡಿದ್ರೆ ನಮ್ಮ ಅತ್ತೆನೂ ಕೂಡ ಊಟ ಮಾಡ್ಕೊಂತಾರೆ ಬಿರಿಯಾನಿಲಿ ಅಂತ ಹೇಳ್ಬಿಟ್ಟು ಸರಿ ಅಂತ ಬಿರಿಯಾನಿನೇ ಮಾಡೋಣ ಬರೀ ಒನ್ ಟೈಮಿಗೆ. ಯಾಕಂದ್ರೆ ನಾಳೆ ನಾವು ಊಟ ತಿನ್ನೋದಿಲ್ಲ ಚಿಕನ್ ನಾನ್ ವೆಜ್, ಹಾಗಾಗಿ ಒನ್ ಟೈಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ನನ್ ಮಗನ್ಗೆ ಒಂದ್ ಚಿಕ್ಕ ಪುಟ್ಟ ಕೆಲಸ ಹೇಳ್ತಾ ಇದ್ದೆ, ಇಲ್ಲಾಂದ್ರೆ ಸುಮ್ನೆ ಅದ್ ಬೇಕಮ್ಮ ಇದ್ ಬೇಕಮ್ಮ ಅಂತ ಹೇಳ್ತಾನೆ ಇರ್ತಾನೆ ಅಂತ ಹೇಳ್ಬಿಟ್ಟು ಒಂದ್ ಚಿಕ್ಕ ಪುಟ್ಟ ಕೆಲಸ ಮಾಡ್ಸೋಣ ಅವ್ನ ಕೈಲಿ ಅಂತ ಹೇಳ್ಬಿಟ್ಟು ಮಾಡಿಸ್ತಾ ಇದ್ದೆ. ನೀರ್ ತಗೊಂಡ್ ಬಂದ್ರೆ ತಂದೆಲ್ಲ ನನ್ ಮೇಲೆ ಚೆಲ್ಬಿಟ್ಟ, ಈ ತರ ತರಲೆ ಮಾಡ್ತಿರ್ತಾನೆ. ಹಾಗಾಗಿ ಅವನ್ಗೂ ಒಂದೊಂದ್ ಚಿಕ್ಕ ಪುಟ್ಟ ಕೆಲಸ ಹೇಳೋದಷ್ಟೇನೆ. ಇನ್ನ ತಂದಿರೋ ಈರುಳ್ಳಿ ಅದು ಇದೆಲ್ಲಾನು ಒಂದು ಪುಟ್ಟಿಯಲ್ಲಿ ಹಾಕಿ ಎತ್ತಿಟ್ಕೊಂಡ್ಬಿಡ್ತೀನಿ. ಅಲ್ಲೇನೆ ಸ್ವಲ್ಪ ಕ್ವಾಂಟಿಟಿಯಲ್ಲೇ ತರಿಸಿದ್ವಿ, ಯಾಕಂದ್ರೆ ನಾಳೆ ಸಂತೆಗೆ ಹೋದ್ರೆ ಅಲ್ಲಿ ಜಾಸ್ತಿ ತಗೊಂಡ್ ಬರೋಣ, ಇಲ್ಲಿ ಅಂಗಡಿಲಿ ತಗೊಂಡ್ರೆ ಸ್ವಲ್ಪ ಜಾಸ್ತಿ ರೇಟು, ಸಂತೆಲಾದ್ರೆ ಕಡಿಮೆ ಇರುತ್ತೆ ಅನ್ಬಿಟ್ಟು ಸ್ವಲ್ಪನೇ ತರಿಸಿದ್ದು. ನಿಮ್ಗೆ ಗೊತ್ತೇ ಇರುತ್ತೆ, ಸಂತೆಗಿಂತ ಅಂಗಡಿಗಳಲ್ಲಿ ಕಂಪೇರ್ ಮಾಡಿದ್ರೆ ಅಂಗಡಿಯಲ್ಲೇನೆ ಜಾಸ್ತಿ ರೇಟ್ ಇರುತ್ತೆ, ಈ ತರ ಸಂತೆಯಲ್ಲೆಲ್ಲ ಸ್ವಲ್ಪ ಕಡಿಮೆನೆ ರೇಟ್ ಇರುತ್ತೆ. ಹಾಗಾಗಿ ಸ್ವಲ್ಪನೇ ತರಿಸಿರೋದು. ಜಾಸ್ತಿ ತರಿಸಿದ್ರೆ ಸುಮ್ನೆ ಏನಕ್ಕೆ ಎಕ್ಸ್ಟ್ರಾ
ಕಾಸು ಅಂತ ಹೇಳಿ ತರ್ಸಕ್ ಹೋಗ್ಲಿಲ್ಲ. ಇನ್ನು ಅದನ್ನೆಲ್ಲಾನು ಒಂದ್ ಪುಟ್ಟಿ ಹಾಕಿ ಎತ್ತಿಟ್ಕೊಳ್ತಾ ಇದೆ. ಮತ್ತೆ ಕೊತ್ತಂಬರಿ ಸೊಪ್ಪನ್ನ ನೋಡ್ತಾ ಇರ್ಬೋದು ನೀವು. ಈ ತರ ಒಂದು ಗ್ಲಾಸ್ ಅಲ್ಲಿ ಕ್ಲೀನ್ ಮಾಡಿ ನೀರ್ ಹಾಕ್ಬಿಟ್ಟು ಇಟ್ಬಿಟ್ರೆ ಒಂದ್ 3-4 ಡೇಸ್ ನಿಜವಾಗ್ಲೂ ಏನು ಹಾಳಾಗೋದಿಲ್ಲ. ಮುಂಚೆ ಆದ್ರೆ ಫ್ರಿಜ್ ಬೇಕು, ಅದ್ ಬೇಕು, ಇದ್ ಬೇಕು ಅಂತ ಹೇಳ್ತೀವಿ ನಾವು ಬೆಂಗಳೂರಲ್ಲಿ ಇದ್ಕೊಂಡು. ಹಳ್ಳಿ ಕಡೆ ಈ ತರ ಟ್ರಿಕ್ಸ್ ನ ಫಾಲೋ ಮಾಡಿದ್ರೆ ನಿಜವಾಗ್ಲೂ ಅದು ಏನು ಕೆಟ್ಟೇ ಹೋಗೋದಿಲ್ಲ. ನಾನು ಅದೊಂದ್ 3 ಡೇಸ್ ಹಾಗೆ ಇಟ್ಟಿದ್ದೆ ಗ್ಲಾಸ್ ಅಲ್ಲಿ ನೀರ್ ಹಾಕ್ಬಿಟ್ಟು. ಇನ್ನ ಅದು ಬೇರೆಲ್ಲ ತೆಗಿಬಾರ್ದು, ಬೇರೆ ಸಮೇತನೇ ಗ್ಲಾಸ್ ಅಲ್ಲಿ ನೀರ್ ಹಾಕ್ಬಿಟ್ಟಿಟ್ರೆ ಏನು ಆಗೋದಿಲ್ಲ. ಫ್ರಿಜ್ ಅಲ್ಲಿ ಇಡೋದಕ್ಕಿಂತನೂ ಫ್ರೆಶ್ ಆಗಿ ಇರುತ್ತೆ. ಅದನ್ನು ಕೂಡ ಹಂಗಾಗಿ ಇಟ್ಟೆ ನಾನು ಗ್ಲಾಸ್ ಅಲ್ಲಿ. ಅಷ್ಟೊತ್ತಿಗೆ ನಾನು ಬಿರಿಯಾನಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ. ನಮ್ಮ ಯಜಮಾನ್ರಿಗೆ ಕೊಟ್ಟೆ, ಸ್ವಲ್ಪ ಮಿಕ್ಸಿ ಹಾಕೊಡಿ ಅಂತ ಹೇಳಿ. ಅವರು ಕೂಡ ಅದು ಹಾಕೊಟ್ರು. ಅದಾದ್ಮೇಲೆ ನಾನು ಇಲ್ಲಿ ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಏನಿಲ್ಲ, ಮಾಮೂಲಿಯಾಗಿ ಬಿರಿಯಾನಿ ಹೆಂಗ್ ಮಾಡ್ತಾರೆ ಹಂಗೆ ಮಾಡ್ತಾ ಇರೋದು. ಗ್ಯಾಸ್ ಮೇಲೆ ಒಂದ್ ಕಡೆ ಇಟ್ಕೊಂಡು ಅದಕ್ಕೆ ಏನಿದೆ ಮನೇಲಿ ಐಟಮ್ಸ್ ಅದನ್ನೇ ಹಾಕೊಂಡಿದ್ದೀನಿ. ಹೋಲ್ ಸ್ಪೈಸಸ್, ಚಕ್ಕೆ, ಲವಂಗ, ಏಲಕ್ಕಿ, ಜೊತೆಗೆ ಪುದೀನ, ಮತ್ತೆ ಅದ್ರ ಜೊತೆಗೆ ಒಂದು 4-5 ಈರುಳ್ಳಿನ ಈ ತರ ಉದ್ದುದ್ದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದೀನಿ. ಇದನ್ನ ಒಂದ್ ಸ್ವಲ್ಪ ಚೆನ್ನಾಗಿ ಹುರ್ಕೊಬೇಕು. ನಿಮ್ಗೆ ಗೊತ್ತೇ ಇರುತ್ತೆ ಬಿರಿಯಾನಿ ಮಾಡೋದು. ಹಾಗೇನೆ ನಾನು ವಿಡಿಯೋ ಮಾಡ್ತಿದ್ನಲ್ಲ ಅಂತೇಳಿ ಇದನ್ನು ಕೂಡ ಒಂದು ಕ್ಲಿಪ್ಪಿಂಗ್ ಇರ್ಲಿ ಅಂತ ಆಡ್ ಮಾಡ್ಕೊಂಡೆ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ಲಿ ಅಂದ್ಬಿಟ್ಟು ಅದಕ್ಕೇನೆ ಒಂದ್ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಇದಾದ್ಮೇಲೆ ನಾವು ಗ್ರೀನ್ ಮಸಾಲಾನ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂತಾ ಇದ್ದೀನಿ. ಈ ಗ್ರೀನ್ ಮಸಾಲೆ ಏನಿಲ್ಲ, ಕೊತ್ತಂಬರಿ, ಪುದೀನ, ಶುಂಠಿ, ಬೆಳ್ಳುಳ್ಳಿ ಹಾಗೇನೆ ಹಸಿಮೆಣಸಿನ್ಕಾಯಿ ಹಾಕಿ ರುಬ್ಬಿಟ್ಟು ಸೇರಿಸ್ಕೊಂಡಿರೋದು ಅಷ್ಟೇನೆ. ಇದ್ರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಬರಬೇಕು, ಅಲ್ಲಿವರೆಗೂ ಕುದಿಸ್ಕೊಂಡಿದ್ದ ಆದ್ಮೇಲೆ ನಾವು ಚಿಕನ್ ತೊಳ್ದಿಟ್ಕೊಂಡಿದ್ವಲ್ಲ ಅದಕ್ಕೂ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸೇರಿಸ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಬೇಕು. ಅದು ನೀರೆಲ್ಲಾನು ಸ್ವಲ್ಪ ಡ್ರೈ ಆಗಿ ಹೋಗಿ ಬರ್ಬೇಕು, ಎಣ್ಣೆ ಬಿಟ್ಕೊಂಡು ಅಲ್ಲಿವರೆಗೂ ಬೇಯಿಸ್ಕೊಬೇಕು. ನನ್ನ ಮನೇಲಿ ಏನಿರುತ್ತೆ ಆ ಐಟಮ್ ಅಲ್ಲೇನೆ ಚಿಕನ್ ಬಿರಿಯಾನಿನ ಮಾಡ್ತಾ ಇದ್ದೀನಿ. ಇದು ಚೆನ್ನಾಗಿ ಬೆಂದು ನೀರೆಲ್ಲ ಬಿಟ್ಕೊಂಡು ಆದ್ಮೇಲೆ ಇದ್ರ ಜೊತೆಗೇನೆ ಟೊಮೆಟೊನೂ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೇನೆ ಪಕ್ಕದಲ್ಲಿ ಸ್ವಲ್ಪ ಟೀ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಹೆಂಗಿದು ಸಾಯಂಕಾಲ ಆಗಿತ್ತಲ್ಲ ಅದನ್ನು ಹಾಲು ಕಾಯಕ್ಕಿಟ್ಟಿದ್ದೆ. ನಮ್ಮ ಹುಡುಗ ಹೋಗಿ ಹಾಲಿಸ್ಕೊಂಡ್ ಬಂದಿದ್ದ ಪಕ್ಕದ ಮನೇಲಿ. ಅದನ್ನು ಕಾಯಿಲಿ ಜೊತೆಗೆ ಆಗೋಗ್ಬಿಡ್ಲಿ ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿ ಹಾಲ್ನ ಕಾಯ್ಲಿಕ್ಕೆ ಇಟ್ಟಿದ್ದೆ. ಈಗ ಅದ್ ಕಾಯ್ತಾ ಇರ್ಲಿ. ಇದ್ರ ಜೊತೆಗೆ ನಾವು ಈ ಕಡೆ ಚಿಕನ್ ಕೂಡ ಚೆನ್ನಾಗಿ ಡ್ರೈ ಆಗಿತ್ತು, ನೋಡ್ತಾ ಇರ್ಬೋದು ನೀವು. ಇದಕ್ಕೇನೆ 1 ಸ್ಪೂನ್ ಆಗಷ್ಟು ಗರಂ ಮಸಾಲ, ಒಂದು ಫುಲ್ ಪ್ಯಾಕೆಟ್ 10 ರೂಪಾಯಿ ಪ್ಯಾಕೆಟ್ ಅಷ್ಟು ಚಿಕನ್ ಬಿರಿಯಾನಿ ಮಸಾಲಾನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದು ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಬರ್ಬೇಕು. ಆ ಟೈಮಲ್ಲಿ ನಾನು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮೊಸರು ಹಾಕ್ಬೇಕಾದ್ರೆ ಗ್ಯಾಸ್ ಸ್ಲಿಮ್ ಅಲ್ಲಿ ಇಟ್ಕೊಳ್ಳಿ. ಸಾಕಷ್ಟು ಜನ ತಪ್ಪು ಮಾಡೋದೇನಪ್ಪಾ ಅಂದ್ರೆ ಜಾಸ್ತಿ ಉರಿಯಲ್ಲಿ ಇಟ್ಬಿಡ್ತೀವಿ ಗ್ಯಾಸ್ನ, ಅವಾಗ ಮೊಸರೆಲ್ಲ ಮೊಡ್ಕೊಂಡಂಗ ಆಗುತ್ತೆ. ನೀವು ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಖಂಡಿತ ಮೊಸರು ಒಡೆಯೋದಿಲ್ಲ. ಈ ಟ್ರಿಕ್ ನ ನೀವು ಫಾಲೋ ಮಾಡಿ. ಅದನ್ನು ಕೂಡ ಚೆನ್ನಾಗಿ ಬೆಂದು ಎಣ್ಣೆ ಬಿಟ್ಕೊಂಡು ಬಂತು. ಇನ್ನು ಈ ಟೈಮಲ್ಲಿ ನಾನು ಒಂದು 3 ಗ್ಲಾಸ್ ಅಷ್ಟು ಅಕ್ಕಿನ ತಗೊಂಡಿದ್ದೀನಿ. ಅಂದ್ರೆ ನಾವು ಇರೋದು ಬಂದು 5 ಜನ ಅಲ್ವಾ, ಹಾಗಾಗಿ 3 ಗ್ಲಾಸ್ ಅಕ್ಕಿಗೆ ನಾನಿಲ್ಲಿ 5 ಗ್ಲಾಸ್ಗಿಂತನೂ ಸ್ವಲ್ಪ ಕಡಿಮೆ ನೀರನ್ನ ಸೇರಿಸ್ತಾ ಇದ್ದೀನಿ ಈ ಗ್ಲಾಸ್ ಅಲ್ಲಿ. ಯಾಕಂದ್ರೆ ನಾವು ಇಲ್ಲಿ ಡಿಪೋ ಅಕ್ಕಿನ ಬಳಸಿ ಮಾಡ್ತಾ ಇರೋದು, ಅಂದ್ರೆ ಸೊಸೈಟಿಯಲ್ಲಿ ಅಕ್ಕಿ ಕೊಡ್ತಾರಲ್ಲ ಆ ಅಕ್ಕಿನ ಬಳಸ್ಕೊಂಡ್ ಮಾಡ್ತಾ ಇರೋದು. ಆ ಅಕ್ಕಿಗೆ ನೀರು ತುಂಬಾ ಕಡಿಮೆ ಹಾಕ್ಬೇಕು. ಅನ್ನ ಅವಾಗ ಎಷ್ಟು ಚೆನ್ನಾಗಿ ಆಗುತ್ತೆ ಗೊತ್ತಾ. ಅದ್ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೈಸ್ ಹಾಕ್ತಿವಲ್ವಾ, ಬಿರಿಯಾನಿ ಇನ್ನೂ ಒಂದ್ ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ. ಇದನ್ನ ಯಾರು ಸಾಮಾನ್ಯವಾಗಿ ತಿನ್ನಲ್ಲ, ಇದ್ ಮಾಡ್ತಾರೆ. ಒಂದ್ಸಲ ಟ್ರೈ ಮಾಡಿ ನೋಡಿ ನಾಷ್ಟಕ್ಕೆ. ಮತ್ತೆ ಬಿರಿಯಾನಿಗೆಲ್ಲ ಎಷ್ಟು ಚೆನ್ನಾಗಿರುತ್ತೆ, ಪಲಾವಿಗೆ, ಚಿತ್ರಾನ್ನಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಇದು ಒಂದು 50% ಕುಕ್ ಆಗ್ಬೇಕು, 80% ಕುಕ್ ಮಾಡ್ಕೋಬಾರದು. ಒಂದು 50% ಕುಕ್ ಮಾಡ್ಕೊಂಡು ನಾವು ಗ್ಯಾಸ್ ಆಫ್ ಮಾಡ್ಕೊಂಡು ಪ್ಲೇಟ್ ನ ಮುಚ್ಚಿಬಿಡ್ಬೇಕು. ಗ್ಯಾಸ್ ನ ಸ್ಲಿಮ್ ಲ ಇಟ್ಕೊಬೇಕು, ಸ್ವಲ್ಪ ಇನ್ನು ಬೇಯಬೇಕು ಅಂತ ಅನ್ಸಿದ್ರೆ. ಇಲ್ಲ ಅಂತಂದ್ರೆ ಗ್ಯಾಸ್ ನ ಆಫ್ ಮಾಡ್ಕೊಂಡು ಪ್ಲೇಟ್ ನ ಮುಚ್ಚಿಬಿಟ್ರೆ ಅದು ಚೆನ್ನಾಗಿ ಬೆಂದ್ಕೊಬಿಡುತ್ತೆ ಬಿಸಿಯಲ್ಲೇನೆ. ನೋಡ್ತಾ ಇರ್ಬೋದು ನೀವು. ಇವಾಗ ಸ್ವಲ್ಪ ನಿಂಬೆಹಣ್ಣನ್ನ ಹಾಕ್ಬಿಟ್ಟು ನಾನು ಇಲ್ಲಿ 1 ನಿಂಬೆಹಣ್ಣ ಸೇರಿಸ್ಕೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಕೂಡ ನೀವು ಸೇರಿಸ್ಕೊಬಹುದು, ಯಾವ ಟೈಮಲ್ಲಾದ್ರೂ ಬೇಕಾದ್ರೂ ಸೇರಿಸ್ಕೊಬಹುದು. ಇಷ್ಟೆಲ್ಲ ಆದ್ಮೇಲೆ ಈ ತರ ಒಂದೇ ಸಮನಾಗಿ ಅನ್ನನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡು ಇದಾದ್ಮೇಲೆ ಒಂದು ಪ್ಲೇಟ್ ನ ಮುಚ್ಚಿಟ್ಕೊಂಡ್ಬಿಟ್ರೆ ಮಧ್ಯದಲ್ಲಿ ಒಂದು ತಿರುಗಿಸ್ಕೊಳ್ಳಿ, ಒಂದು 5-10 ಮಿನಿಟ್ಸ್ ಒಂದ್ಸಲ. ಈ ಬಿಸಿಯಲ್ಲೇನೆ ಚೆನ್ನಾಗಿ ಉದ್ರಾಗಿ ಬೆಂದೋಗಿರುತ್ತೆ, ನೋಡ್ತಾ ಇರ್ಬೋದು ನೀವು. ಮಾತ್ರ ಈ ರೈಸ್ ನೀವು ಕುಕ್ ಮಾಡ್ಬೇಕಾದ್ರೆ ಒಂದು 50% ಅಥವಾ 60% ಮಾತ್ರ ಕುಕ್ ಮಾಡ್ಕೊಂಡು ಗ್ಯಾಸ್ ನ ನೀವು ಸ್ಲಿಮ್ ಅಲ್ಲಿ ಇಟ್ಕೊಂಡ್ಬಿಡ್ಬೇಕು. ನೋಡ್ತಾ ಇರ್ಬೋದು ನೀವು, ಯಾವ ಜೀರಾ ರೈಸ್ಗೂ ಏನು ಕಡಿಮೆ ಇಲ್ಲ, ಅಷ್ಟು ರುಚಿಯಾಗಿ ಬಂದಿದೆ. ಎಷ್ಟು ತುಂಬಾ ಚೆನ್ನಾಗಿ ಬಂದಿತ್ತು ಮಾತ್ರ, ಮನೆಯೆಲ್ಲ ಘಮ ಘಮ ಅಂತ ಇತ್ತು. ಈಗ ಸರಿ ಅಂತೇಳಿ ಫೈನಲ್ ಆಗಿ
ಟೀ ಎಲ್ಲ ಕುಡ್ದಿದ್ದಾದ್ಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡು ಅದಾದ್ಮೇಲೆ ನಾವು ಬಿರಿಯಾನಿನ ಬಡಿಸ್ಕೊಂಡು ಊಟ ಮಾಡ್ತಾ ಇದೀವಿ. ಇವತ್ತು ಎಲೆಲೇನೆ ಊಟ ಮಾಡ್ತಾ ಇರೋದು, ಸುಮ್ನೆ ಪ್ಲೇಟ್ಸ್ ಎಲ್ಲ ಯಾರು ವಾಶ್ ಮಾಡ್ತಾರೆ ಅಂತ ಹೇಳಿ. ನಮ್ಮ ಮನೇಲಿ ಎಕ್ಸ್ಟ್ರಾ ಎಲೆಗಳು ಇರುತ್ತೆ ಯಾವಾಗ್ಲೂನು, ಸರಿ ಅಂತ ಅದ್ರಲ್ಲೇನೆ ಬಿರಿಯಾನಿನ ಬಡಿಸ್ಕೊಂಡು ಊಟ ಮಾಡ್ತಾ ಇದೀವಿ. ನೀವು ಒಂದ್ಸಲ ಹಳ್ಳಿ ಕಡೆ ಈ ರೈಸ್ ಅಲ್ಲಿ ಈ ತರ ಸ್ಪೈಸಸ್ ಏನು ಇಲ್ದಾನೆ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿ ಬರುತ್ತೆ. ಹಾಗೇನೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಕೀಪ್ ವಾಚಿಂಗ್.